ಪ್ರೇಕ್ಷಕರೇ, ನಂದಿನಿಯಲ್ಲಿ 2 ರೀತಿಯ ಹುದ್ದೆಗಳನ್ನ ತುಂಬಲಿಕ್ಕೆ ಅಡ್ವರ್ಟೈಸ್ಮೆಂಟ್ ನ ನೀಡಿದ್ದಾರೆ. ಒಂದು ಬ್ಯಾಕ್ಲಾಗ್ ಹುದ್ದೆಗಳು, ಮತ್ತೊಂದು ಸಾಮಾನ್ಯ ಹುದ್ದೆಗಳು. ಈ 2 ರೀತಿಯ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ನೋಟಿಫಿಕೇಶನ್ ನ ಮಾಡಿದ್ದಾರೆ. ಆ ನೋಟಿಫಿಕೇಶನ್ ಡೀಟೇಲ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೋಸ್ಕರ ಹಂಚ್ಕೊಳ್ಳಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ನಿಮ್ಗಾಗಿ ಮಾಡ್ತಾ ಇರ್ತೀನಿ. ಅದಕ್ಕಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೋಟಿಫಿಕೇಶನ್ ಮೂಲಕ ನಿಮಗ್ ಬಂದು ತಲುಪ್ತವೆ. ಬನ್ನಿ ವಿಡಿಯೋನ ಮುಂದುವರಿಸೋಣ. ಪ್ರೇಕ್ಷಕರೇ, ಮೊದಲಿಗೆ ಏನು ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿ ಇದೆಯೋ ಇದನ್ನ ನೋಡ್ಬಿಡೋಣ. ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮದಿಂದ ಈ ಒಂದು ಹುದ್ದೆಗಳನ್ನ ಕಾಲ್ ಮಾಡಲಾಗಿದೆ. ಅವ್ರು ಹೇಳ್ತಾರೆ, ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಸುಮಾರು 5 ಹುದ್ದೆಗಳನ್ನ ನಾವು ಈಗ ಕಾಲ್ ಮಾಡ್ತಾ ಇದೀವಿ ಅಂತ ಹೇಳಿ. ಅದಕ್ಕಾಗಿ ಅವರು 1ನೇ ಹುದ್ದೆಯಾಗಿ ಸಹಾಯಕ ವ್ಯವಸ್ಥಾಪಕರ ಹುದ್ದೆ ಅಂತ ಹೇಳ್ತಾರೆ. ವೇತನ ಶ್ರೇಣಿಯನ್ನ 83,700ರಿಂದ 1,55,200 ಅಂತ ಹೇಳ್ತಾರೆ. ಇದು ಸ್ಥಳೀಯ ವೃಂದ ಆಗಿದೆ. ಅಂದ್ರೆ 371J ಏನಿದೆಯೋ ಆ ಒಂದು ಸ್ಥಳೀಯ ಒಂದು ಹುದ್ದೆ ಆಗಿದೆ. ಆ ಹುದ್ದೆಗಳು 2 ಇವೆ ಎಂಬುದಾಗಿ ಹೇಳ್ತಾರೆ. ಇನ್ನು 2ನೇದಾಗಿ ಖರೀದಿ ಅಥವಾ ಉಗ್ರಾಣ ಅಧಿಕಾರಿ ಹುದ್ದೆಯನ್ನ ಕಾಲ್ ಮಾಡಿದೀವಿ. ಇದಕ್ಕೆ ಸ್ಕೇಲು 69,250ರಿಂದ 1,34,200 ಇದೆ. ಇದು ಒಂದು ಹುದ್ದೆ ಎಂಬುದಾಗಿ ಹೇಳ್ತಾರೆ. ಇನ್ನು 3ನೇದಾಗಿ ಹಿರಿಯ ಕೆಮಿಸ್ಟ್ರಿ ಅಂತ ಹೇಳ್ತಾರೆ. ಇದಕ್ಕೆ ವೇತನ ಶ್ರೇಣಿ 65,950ರಿಂದ 1,24,900 ರೂಗಳು. ಇದಕ್ಕೆ ಪೋಸ್ಟ್ 1 ಇದೆ ಅಂತಕ್ಕಂಥದ್ದು. ಇನ್ನು 4ನೇದಾಗಿ ಕಿರಿಯ ತಾಂತ್ರಿಕರು. ಇದರ ವೇತನ ಶ್ರೇಣಿ 34,100ರಿಂದ 67,600 ಅಂತಕ್ಕಂಥದ್ದು. ಇದು ಕೂಡ ಒಂದು ಪೋಸ್ಟ್. ಒಟ್ಟು 5 ಪೋಸ್ಟ್ ಗಳನ್ನ ಬ್ಯಾಕ್ಲಾಗ್ ಹುದ್ದೆಗಳಾಗಿ ಕಾಲ್ ಮಾಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿದೆ ಏನಂತ ಹೇಳಿದ್ರೆ, ಸ್ಥಳೀಯ ವೃಂದದ 371J 2 ಹುದ್ದೆಗಳು ಎಂಬುದಾಗಿ ಹೇಳ್ತಾರೆ. ಈ 5 ಹುದ್ದೆಗಳಲ್ಲಿ ಸ್ಥಳೀಯ ಹುದ್ದೆಗಳು ಅಂದ್ರೆ ಕಲ್ಯಾಣ ಕರ್ನಾಟಕ ಏನು ರಿಸರ್ವೇಶನ್ಸ್ ಇದೆಯೋ ಅದಕ್ಕೆ 2 ಹುದ್ದೆಗಳನ್ನ ಮೀಸಲು ಮಾಡಲಾಗಿದೆ ಎಂಬುದಾಗಿ ಹೇಳ್ತಾರೆ. ಇನ್ನು ನಂತರದಲ್ಲಿ ಅರ್ಜಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನೇನಾದ್ರು ಇದ್ರೆ ಹೆಚ್ಚಿನ ಮಾಹಿತಿಗಾಗಿ ನೀವು ವೆಬ್ಸೈಟ್ಗೆ ಹೋಗಿ ಎಂಬುದಾಗಿ ವೆಬ್ಸೈಟ್ ಅಡ್ರೆಸ್ ಅನ್ನು ಕೂಡ ಕೊಟ್ಬಿಡ್ತಾರೆ. ಜೊತೆಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ 29/5/2026ರಿಂದ 27/6/2026ರವರೆಗೆ ನೀವು ಅರ್ಜಿ ಸಲ್ಲಿಸಬಹುದು ಎಂಬುದಾಗಿ ಹೇಳ್ತಾರೆ. ನೀವು ವೆಬ್ಸೈಟ್ ಅನ್ನ ನೋಡ್ಕೊಳ್ಳಿ. ಇತರೆ ವಿಚಾರಗಳು ಅಂತ ಹೇಳಿದ್ರೆ ರಿಸರ್ವೇಶನ್ ಯಾವುದು, ಏನು, ಅಪ್ಲೈ ಮಾಡೋದು ಹೇಗೆ, ಮತ್ತೆ ಫೀಸ್ ಏನಾದ್ರು ಇದೆಯಾ, ಎಲ್ಲ ವಿಚಾರಗಳನ್ನ ನೀವು ವೆಬ್ಸೈಟ್ ಅಲ್ಲಿ ನೋಡ್ಕೋಬಹುದು. ವೆಬ್ಸೈಟ್ ಇಲ್ಲಿ ಅಡ್ರೆಸ್ ಇದೆ, ಇದನ್ನ ನೋಟ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ಮತ್ತೆ ಅದೇ ಒಕ್ಕೂಟ ಇನ್ನೂ ಹುದ್ದೆಗಳನ್ನ ಕಾಲ್ ಮಾಡಿದೆ. ಇಲ್ಲಿ ಸ್ಥಳೀಯ ವೃಂದದ ಹುದ್ದೆಗಳು ಇವೆ, ಮತ್ತೆ ಸ್ಥಳೀಯೇತರ ಹುದ್ದೆಗಳು ಇವೆ ಅಂತಕ್ಕಂಥದ್ದು. ಅವುಗಳನ್ನ ನೋಡ್ತಾ ಹೋಗೋಣ ಬನ್ನಿ. 1ನೇದಾಗಿ ಸಹಾಯಕ ವ್ಯವಸ್ಥಾಪಕರು ಅಂತ ಹೇಳ್ತಾರೆ. ಇದಕ್ಕೆ ವೇತನ ಶ್ರೇಣಿ 83,700ರಿಂದ 1,55,200. ಇದು ಸ್ಥಳೀಯ ವೃಂದ ಅಂದ್ರೆ ಏನು ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ಸ್ ಇದೆಯೋ ಅದಕ್ಕೆ 2 ಹುದ್ದೆಗಳು ಅಂತ ಹೇಳ್ತಾರೆ. ಸ್ಥಳೀಯೇತರ ಹುದ್ದೆಗಳು ಇರುವುದಿಲ್ಲ ಅಂತಕ್ಕಂಥದ್ದು. ಇನ್ನು 2ನೇದಾಗಿ ಲೆಕ್ಕಾಧಿಕಾರಿ. ಇದಕ್ಕೆ ವೇತನ ಶ್ರೇಣಿ 69,250ರಿಂದ 1,34,200. ಇದಕ್ಕೆ ರಿಸರ್ವೇಶನ್ಸ್ 1 ಹುದ್ದೆ. ಇನ್ನು 3ನೇದಾಗಿ ತಾಂತ್ರಿಕ ಅಧಿಕಾರಿ ಅಂತ ಹೇಳ್ತಾರೆ. ಇದಕ್ಕೆ 69,250ರಿಂದ 1,34,200. ಇದಕ್ಕೆ 1 ಹುದ್ದೆಗಳು ರಿಸರ್ವೇಶನ್ ಮಾತ್ರ ಅಂತಕ್ಕಂಥದ್ದು. ಇನ್ನು 4ನೇದಾಗಿ ಹಿರಿಯ ಕೆಮಿಸ್ಟ್ರಿ ಅಂತ ಹೇಳ್ತಾರೆ. ಇದಕ್ಕೆ 65,950ರಿಂದ 1,24,900 ಇದಕ್ಕೆ 1 ಹುದ್ದೆ ರಿಸರ್ವೇಶನ್ ಕಲ್ಯಾಣ ಕರ್ನಾಟಕಕ್ಕೆ ಅಂತಕ್ಕಂಥದ್ದು. ಇನ್ನು 5ನೇದಾಗಿ ಡೈರಿ ಸೂಪರ್ವೈಸರ್ ದರ್ಜೆ 2 ಅಂತ ಹೇಳ್ತಾರೆ. 54,175ರಿಂದ 99,400 ವೇತನ ಶ್ರೇಣಿ ಇದೆ. ಇದರ ಹುದ್ದೆಗಳು ಒಟ್ಟು 4 ಹುದ್ದೆಗಳಿವೆ. ಇವು 4 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ರಿಸರ್ವ್ ಆಗಿದ್ದಾವೆ. ಇನ್ನು 1 ಹುದ್ದೆ ಮಾತ್ರ ಸ್ಥಳೀಯೇತರ ಹುದ್ದೆ. ಇದಕ್ಕೆ ಯಾರಾದ್ರೂ ಅಪ್ಲೈ ಮಾಡ್ಬೋದು ಅಂತಕ್ಕಂಥದ್ದು. ಒಟ್ಟು 5 ಹುದ್ದೆಗಳು ಇಲ್ಲಿವೆ ಅಂತಕ್ಕಂಥದ್ದು. ಇನ್ನು 6ನೇದಾಗಿ ವಿಸ್ತರಣಾಧಿಕಾರಿ ದರ್ಜೆ 3 ಅಂತ ಹೇಳ್ತಾರೆ.
ಇದಕ್ಕೆ 54,175ರಿಂದ 99,400 ರು ವೇತನ ಶ್ರೇಣಿ ಇದೆ. 10 ಹುದ್ದೆಗಳು ರಿಸರ್ವೇಶನ್ ಇದ್ದಾವೆ ಕಲ್ಯಾಣ ಕರ್ನಾಟಕಕ್ಕೆ, 3 ಹುದ್ದೆಗಳು ಸ್ಥಳೀಯೇತರ ಇದ್ದಾವೆ. ಒಟ್ಟು 13 ಹುದ್ದೆಗಳನ್ನ ಕಾಲ್ ಮಾಡಲಾಗಿದೆ ಈ ಒಂದು ಪೋಸ್ಟ್ಗೆ ಅಂತಕ್ಕಂಥದ್ದು. ಇನ್ನು 7ನೇದಾಗಿ ಆಡಳಿತ ಸಹಾಯಕ ದರ್ಜೆ 3 ಅಂತ ಹೇಳ್ತಾರೆ. ಇದಕ್ಕೆ ವೇತನ ಶ್ರೇಣಿ 34,100ರಿಂದ 67,600. ಇದಕ್ಕೆ ರಿಸರ್ವೇಶನ್ 5 ಹುದ್ದೆಗಳು ಮತ್ತೆ ನಾನ್ ರಿಸರ್ವೇಶನ್ಸ್ 1 ಹುದ್ದೆ, ಒಟ್ಟು 6 ಹುದ್ದೆಗಳು ಅಂತಕ್ಕಂಥದ್ದು. ಇನ್ನು 8ನೇದಾಗಿ ಲೆಕ್ಕ ಸಹಾಯಕರ ದರ್ಜೆ 3 ಅಂತ ಹೇಳ್ತಾರೆ. ವೇತನ ಶ್ರೇಣಿ 34,100ರಿಂದ 67,600. ಒಟ್ಟು ರಿಸರ್ವೇಶನ್ 6 ಹುದ್ದೆಗಳು ಮತ್ತೆ ಸ್ಥಳೀಯೇತರ ಹುದ್ದೆಗಳು 2, ಒಟ್ಟು 8 ಹುದ್ದೆಗಳು ಅಂತಕ್ಕಂಥದ್ದು. ಇನ್ನು 9ನೇದಾಗಿ ಮಾರುಕಟ್ಟೆ ಸಹಾಯಕ ದರ್ಜೆ 3 ಅಂತ ಹೇಳ್ತಾರೆ. ಇದಕ್ಕೂ ಕೂಡ 34,100ರಿಂದ 67,600. ಒಟ್ಟು 8 ಹುದ್ದೆಗಳು ರಿಸರ್ವೇಶನ್, 2 ಹುದ್ದೆಗಳು ಸ್ಥಳೀಯೇತರ ಅಂತಕ್ಕಂಥದ್ದು, ಒಟ್ಟು 10 ಹುದ್ದೆಗಳು. ಮತ್ತು 10ನೇದಾಗಿ ಕಿರಿಯ ತಾಂತ್ರಿಕರು ಫಿಟ್ಟರ್ ಅಂತ ಹೇಳ್ತಾರೆ. ಇದಕ್ಕೆ 34,100ರಿಂದ 67,600. ಇದು 1 ಹುದ್ದೆಗಳು, ಸ್ಥಳೀಯೇತರ ಹುದ್ದೆ ಇರುವುದಿಲ್ಲ ಅಂತಕ್ಕಂಥದ್ದು. ಇನ್ನು 11ನೇದಾಗಿ ಹಿರಿಯ ತಾಂತ್ರಿಕರು ಎಲೆಕ್ಟ್ರಿಕಲ್ ಅಂತ ಹೇಳ್ತಾರೆ. 34,100ರಿಂದ 67,600 ವೇತನ ಶ್ರೇಣಿ ಇದೆ. ಇದು ರಿಸರ್ವೇಶನ್ 1 ಹುದ್ದೆ ಇದೆ, ನಾನ್ ರಿಸರ್ವೇಶನ್ ಇರುವುದಿಲ್ಲ, ಒಟ್ಟು 1 ಹುದ್ದೆ ಅಂತಕ್ಕಂಥದ್ದು. ಇನ್ನು 12ನೇದಾಗಿ ಕಿರಿಯ ತಾಂತ್ರಿಕರು ಬಾಯ್ಲರ್ ಅಂತ ಹೇಳ್ತಾರೆ. ಇವ್ರಿಗೂ ಕೂಡ 34,100ರಿಂದ 67,600 ವೇತನ ಶ್ರೇಣಿ ಇದೆ. ಇದು ರಿಸರ್ವೇಶನ್ 1 ಹುದ್ದೆ ಇದೆ, ನಾನ್ ರಿಸರ್ವೇಶನ್ ಇರುವುದಿಲ್ಲ, ಒಟ್ಟು 1 ಹುದ್ದೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಸ್ಥಳೀಯ ವೃಂದಕ್ಕೆ 41 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ನಾನ್ ರಿಸರ್ವೇಶನ್ ಯಾರಾದ್ರೂ ಅಪ್ಲೈ ಮಾಡಿ ತೆಗೆದುಕೊಳ್ಳಿಕ್ಕೆ 9 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಒಟ್ಟು 50 ಹುದ್ದೆಗಳಿಗೆ ಕಾಲನ್ನ ಮಾಡಲಾಗಿದೆ ಅಂತಕ್ಕಂಥದ್ದು. ಇದಕ್ಕೆ ನೀವು ಅಪ್ಲೈ ಮಾಡ್ಬೇಕಾದ್ರೆ 29/5/2026ರಿಂದ 27/6/2026ರವರೆಗೆ ಸಮಯವನ್ನ ನೀಡಿದ್ದಾರೆ. ಆಲ್ಮೋಸ್ಟ್ ಆಲ್ 1 ತಿಂಗಳು ಸಿಗುತ್ತೆ. ಅಲ್ಲಿಯವರೆಗೆ ಕಾಯ್ತಾ ಕುಳಿತುಕೋಬೇಡಿ, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ಇದನ್ನು ಕೂಡ ನೆಕ್ಸ್ಟ್ ನಿಮಗೆ ಡೀಟೇಲ್ಸ್ ಬೇಕಾದ್ರೆ ವೆಬ್ಸೈಟ್ ಅಡ್ರೆಸ್ ಇದೆ, ಇಲ್ಲಿ ಹೋಗಿ ಡೀಟೇಲ್ಸ್ ನ ಪಡ್ಕೊಳ್ಳಿ ಎಂಬುದಾಗಿ ಹೇಳ್ತಾರೆ. ಪ್ರೀತೋಕ್ಷಕರೇ, ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ವೆಬ್ಸೈಟ್ ಹೋಗಿ ತೆಗೆದುಕೊಳ್ಳಿ, ಕಂಪ್ಲೀಟ್ ಅಲ್ಲಿ ವಿಚಾರ ಸಿಗ್ತದೆ. ನಿಮ್ಗೆ ಏನಾದ್ರೂ ವೆಬ್ಸೈಟ್ಗೆ ಹೋಗೋಕ್ ಆಗಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ವೆಬ್ಸೈಟ್ಗೆ ಹೋಗಿ ಅಲ್ಲಿ ಏನೇನ್ ಡೀಟೇಲ್ಸ್ ಇದೆ ಅಂತಕ್ಕಂಥದ್ದನ್ನ ಮತ್ತೊಂದು ವಿಡಿಯೋ ಮಾಡಿ ಕೊಡ್ತೇನೆ ಅಂತಕ್ಕಂಥದ್ದು. ಇದಿಷ್ಟು ಈ ನೇಮಕಾತಿ ಬಗ್ಗೆ ವಿಚಾರ ಆಗಿತ್ತು. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಎಷ್ಟು ಜನ ಉದ್ಯೋಗಕ್ಕಾಗಿ ಕಾಯ್ತಿರ್ತಾರೆ, ಅವರು ಅಪ್ಲೈ ಮಾಡ್ಕೊಂಡು ತೆಗೆದುಕೊಳ್ಬಹುದು. ಆ ದಿಸೆಯಿಂದಾಗಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ, ಹೆಲ್ಪ್ ಆಗ್ಬೋದು ನಿಮ್ಮಿಂದ. ಜೊತೆಗೆ ಮತ್ತು ಏನಾದ್ರು ಹೇಳ್ಬೇಕು ಕೇಳ್ಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.